ಇರಾನ್ನವರು ಅವರ ನಿಯೋಗ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಬಂದಿಳಿಯೋ ಪ್ರಾಸೆಸ್ಸನ್ನೇ ಮೆಸೇಜಿಂಗಿಗೆ ಬಳಸಿಕೊಂಡರು. ಯುದ್ಧದ ಆರಂಭದ ದಿನ ಒಂದು ಬಾಲಕಿಯರ ಶಾಲೆಯ ಮೇಲೆ ಬಾಂಬ್ ಹಾಕಿ, ಟೊಮಹಾಕ್ ಮಿಸೈಲ್ ಹಾಕಿ 168 ಮಕ್ಕಳು ಟೀಚರ್ಸನ್ನು ಕೊಂದುಬಿಟ್ರು. ಇವರು ಬರ್ತಾ ಇರುವ ವಿಮಾನದ ಮುಂದಿನ 168 ಸೀಟ್ಗಳಲ್ಲಿ ಅವರ ಸ್ಕೂಲ್ ಬ್ಯಾಗು, ಅವರ ಫೋಟೋ, ಅಂದರೆ ಅವರ ನೆನಪುಗಳನ್ನಿಟ್ಟು ಆ ಎಲ್ಲ ಸೀಟುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅದೇ ವಿಮಾನದಲ್ಲಿ ತಂಡ ಬಂತು. ನೋಡ್ತಾ ಇದ್ದೀರಲ್ಲಿ ಯಾವುದು ಮಿನಾಬ್ ಶಾಲೆಯ ಮೇಲೆ ನಡೆದ ದಾಳಿಯಲ್ಲಿ ಮೃತಪಟ್ಟವರ ನೆನಪುಗಳೊಂದಿಗೆ ಇಸ್ಲಾಮಾಬಾದಿಗೆ ಬಂದರು ಇವರು. ಇದೇ ಫ್ಲೈಟು. ಆ ಮಕ್ಕಳ ಬಿಲಾಂಗಿಂಗ್ಸ್ ಇದ್ವಲ್ಲ, ಅವೆಲ್ಲವನ್ನು ತಗೊಂಡು ಬಂದರು. ಇದೊಂದೊಂದು ಸಲ ನನಗೆ ವಿಚಿತ್ರವೂ ಅನಿಸುತ್ತೆ. ನೀವು ಗಾಜಾ ಸ್ಟ್ರಿಪ್ಪಲ್ಲಿ ತಗೊಳ್ಳಿ, ವೆಸ್ಟ್ ಬ್ಯಾಂಕ್ನಲ್ಲಿ ತಗೊಳ್ಳಿ, ಈಗ ಇರಾನ್ನಲ್ಲಿ ತಗೊಳ್ಳಿ, ಸದ್ದಾಮ್ ಹುಸೇನ್ ಇದ್ದಾಗ ಇರಾಕ್ನಲ್ಲಿ ತಗೊಳ್ಳಿ, ಅಫ್ಘಾನಿಸ್ತಾನ, ಎಲ್ಲ ಕಡೆ ಅಂದರೆ ಎಲ್ಲಿ ಸರಿಯಾದ ಪ್ರಜಾಪ್ರಭುತ್ವ ಇಲ್ಲವೋ, ಎಲ್ಲಿ ಸರ್ವಾಧಿಕಾರ ಅಂತ ಹೇಳಿಕೊಳ್ಳಬಹುದಾದ ಆಡಳಿತ ಇದೆಯೋ ಅಲ್ಲೆಲ್ಲ ಒಂದು ವಿಚಿತ್ರ. ನಮ್ಮ ಜನರನ್ನು ನಾವು ಕೊಲ್ತೀವಿ, ನೀವು ಕೊಂದರೆ ಸುದ್ದಿ ಮಾಡ್ತೀವಿ ಅಂತ. ನಮ್ಮ ಜನರನ್ನ ನಾವು ಕೊಲ್ತೀವಿ, ನೀವು ಪ್ರಶ್ನೆ ಮಾಡೋಂಗಿಲ್ಲ. ಬಟ್ ನೀವೇನಾದರೂ ಕೊಂದರೆ ಜಗತ್ತಿನ ತುಂಬ ಕಣ್ಣೀರಿಟ್ಕೊಂಡು ಓಡಾಡ್ತೀವಿ ಅಂತ. ನಾನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾಟ್ ಇವನ್ ಆನ್ ಅಯೋಟ ಅಮೇರಿಕಾ ಇಸ್ರೇಲ್ನ ಈ ದಾಳಿಯಲ್ಲಿ ಮಕ್ಕಳು ಸತ್ತಿದ್ದನ್ನು ಬೆಂಬಲಿಸ್ತಾ ಇಲ್ಲ. ಬ್ಲಂಡರ್ ಅವ್ರು ಮಾಡಿದ್ದದನ್ನು. ಟೆಕ್ನಿಕಲ್ ಎರರ್ ಆಯಿತು, ಹಳೆ ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರಕಾರ ತಪ್ಪಾಗ್ಬಿಡ್ತು, ವಾಟ್ ಎವರ್ ಇಟ್ ಈಸ್, ಅದಕ್ಕೆ ಅಮೇರಿಕಾ ಇಸ್ರೇಲ್ ಏನು ಬೆಲೆ ತೆರಬೇಕೋ ತೆರಬೇಕು. ಇದಕ್ಕೆ ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ಆದರೆ ಇದೇ ಜನವರಿ ತಿಂಗಳಲ್ಲಿ ಇರಾನ್ನಲ್ಲಿ ಅಯಾತುಲ್ಲಾ ಖಮೇನಿಯ ವಿರುದ್ಧ ಹೆಚ್ಚು ಕಡಿಮೆ ಇದೇ ವಯಸ್ಸಿನ ಮಕ್ಕಳು ಬೀದಿಗಿಳಿದ್ರಿ. ಇವರು ಹೈಸ್ಕೂಲ್ ಮಕ್ಕಳು, ಅವ್ರು ಕಾಲೇಜ್ ಮಕ್ಕಳಾಗಿದ್ರು ಅಷ್ಟೇ, ಬೀದಿಗಿಳಿದ್ರು. ಒಂದು ತಿಂಗಳಲ್ಲಿ